ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕೊರೋನಾ ಅಂದ್ರೆ ಸಾಕು ಜನ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಾರೆ. ಕೊರೋನಾ ಬಂದ್ರೆ ಜೀವವೇ ಉಳಿಯಲ್ವೇನೋ ಅನ್ನೋ ಮಟ್ಟಿಗೆ ಜನ ಹೆದರುತ್ತಾರೆ. ಆದ್ರೆ ಉಡುಪಿಯಲ್ಲಿ ಕೊರೋನಾ ಗೆದ್ದು ಬಂದ ಕುಟುಂಬವೊಂದು ಜನರಿಗೆ ಧೈರ್ಯದ ಸಂದೇಶ ಸಾರಿದೆ. ಉಡುಪಿಯ ಕೋಟಾದ ವ್ಯಾಪಾರಿ ಉಮೇಶ್ ಪ್ರಭು ಕುಟುಂಬ 7 ಮಂದಿ ಹಾಗೂ 4 ಸಿಬ್ಬಂದಿಗೆ ಕೊರೋನಾ ತಗುಲಿತ್ತು. ವಾರದ ಚಿಕಿತ್ಸೆ ಬಳಿಕ ಎಲ್ಲರೂ ಗುಣಮುಖರಾಗಿದ್ದು ಮನೆಗೆ ಹಿಂತಿರುಗಿದ್ದಾರೆ. ಇದೇ ಖುಷಿಯಲ್ಲಿ ವಿಡಿಯೋ ಸಂದೇಶವನ್ನ ಹರಿಬಿಟ್ಟಿರೋ ಕುಟುಂಬಸ್ಥರು ಜನರಿಗೆ ಆತ್ಮಸ್ಥೈರ್ಯ ತುಂಬೋ ಕೆಲಸವನ್ನ ಮಾಡಿದ್ದಾರೆ. ನನ್ನ ತಾಯಿಗೆ 85 ವರ್ಷ, ನನ್ನ ಪತ್ನಿಗೆ 56 ವರ್ಷ ಅಷ್ಟೇ ಅಲ್ಲ, 4 ತಿಂಗಳ ಹಸುಗೂಸಿಗೂ ಕೊರೋನಾ ಬಂದಿತ್ತು. ಈಗ ಎಲ್ಲರೂ ಸಹ ಕೊರೋನಾ ಗೆದ್ದು ಬಂದಿದ್ದೇವೆ. ಕೋವಿಡ್-19ಗೆ ಧೈರ್ಯವೇ ಮದ್ದು, ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಸಂದೇಶವನ್ನ ಸಾರಿದ್ದಾರೆ. ನಿದ್ದೆಯು ಬರುತ್ತಿದೆ ಕಂಗಳಲ್ಲಿ ಲಾಲಿ ಜೋ ಜೋ ಲಾಲಿ ನಾ ಹಾಡುವೆ ಜೋ ಜೋ ಲಾಲಿ ಜೋ ಜೋ ಲಾಲಿ. ಉಡುಪಿ ತಾಲೂಕು ನಮ್ಮ ಮನೆಯಲ್ಲಿ 7 ಜನರಿಗೆ ಮತ್ತೆ ನಮ್ಮ ಸಿಬ್ಬಂದಿ ವರ್ಗದ 4 ಜನರಿಗೆ, ನನ್ನ ಹೆಂಡತಿ 56 ವರ್ಷ, ನನ್ನ ಆರೋಗ್ಯದಿಂದ ನಮ್ಮ ಮನೆಗೆ ನಾವು ಬಂದಿದ್ದೇವೆ. ಕೊರೋನಾ ಅಂದರೆ ಯಾರು ಹೆದರಬೇಕಾಗಿಲ್ಲ. ಯಾಕಂತ ಹೇಳಿದರೆ ಕೊರೋನಾದಿಂದ ಯಾರು ಹೆದರಬೇಕಾಗಿಲ್ಲ ಮತ್ತು ಏನೂ ಅದರ ಬಗ್ಗೆ ಭಯ ಪಡಬೇಕಾಗಿಲ್ಲ. ವಿಶ್ವನಾಥ್ ಪೈ DHO ಉಡುಪಿ ಮತ್ತು ಎಲ್ಲಾ ಸಿಬ್ಬಂದಿ ವರ್ಗದವರು ನಾವು ಇದರ ಬಗ್ಗೆ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇವೆ. ಯಾರು ಹೆದರ್ಕೊಳ್ಬೇಡಿ, ಕೋವಿಡ್ ಬಂದರೆ ಸಹ ಹೆದರ್ಕೊಳ್ಬೇಡಿ, ಧೈರ್ಯವಾಗಿರಿ. ಆದರೆ ನನ್ನ ಇನ್ನೊಂದು ಉದ್ದೇಶ ಏನಂತ ಹೇಳಿದರೆ, ಕೋವಿಡ್ ಪೇಷಂಟನ್ನು ನೋಡುವ ಪರಿ ಒಂದು ಬದಲಾಗಬೇಕು. ಆ ಬಂದ ಪೇಷಂಟನ್ನು ನೋಡುವ ಪರಿ ಗವರ್ಮೆಂಟ್ ಸೆಗ್ಮೆಂಟಿಂದನೇ ಚೇಂಜ್ ಆಗಬೇಕು ಅಂತ ಹೇಳ್ತೇನೆ ನಾನು. ಜನರಿಗೆ ಹೆದರಿಸುವ ಒಂದು ಅಥವಾ ಆ ಕೋವಿಡ್ ಪೇಷಂಟನ್ನು ನೋಡುವ ಪರಿ ಚೇಂಜ್ ಆಗಬೇಕು. ಜನರಲ್ಲಿ ಅದರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು ಅನ್ನೋದು ನನ್ನ ಈ ವಿಡಿಯೋ ಮಾಡಿದ ಉದ್ದೇಶ. ನನಗೆ ಕೋವಿಡ್ ಪಾಸಿಟಿವ್ ಬಂದಿದೆ ಅಂತ ಹೆದರ್ಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಗೌರ್ಮೆಂಟ್, ಕರ್ನಾಟಕ ಗೌರ್ಮೆಂಟ್ ಆಗಲಿ, ಅದರಲ್ಲಿಯೂ ಉಡುಪಿ ಜಿಲ್ಲೆ ತುಂಬ ಒಳ್ಳೆ ವ್ಯವಸ್ಥೆ ಮಾಡಿಕೊಂಡಿದೆ. ಯಾರು ಹೆದರ್ಕೊಳ್ಳುವ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಕೊರೋನಾ ಗೆದ್ದು ಬಂದಿರುವಂತಹ ರಮೇಶ್ ಪ್ರಭು ಅವರೇ ಸ್ವತಃ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ರಮೇಶ್ ಪ್ರಭು ಅವರೇ. ನಮಸ್ತೆ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಈಗ ನಿಮ್ ಕುಟುಂಬದಲ್ಲಿ ವಯಸ್ಸಾದವರಿಂದ ಹಿಡಿದು ಹಸುಗೂಸ್ ಕೂಡ ಇದೆ. ಎಲ್ಲರೂ ಕೂಡ ಕೊರೋನಾ ಪಾಸಿಟಿವ್ ಆಗಿದ್ರೆ ಎಲ್ಲರೂ ಕೂಡ ಗೆದ್ದು ಬಂದಿದ್ದೀರಾ. ಗೆದ್ದು ಬಂದು ಈಗ ಜನರಲ್ಲಿ ಆತ್ಮಸ್ಥೈರ್ಯ ತುಂಬುವಂತಹ, ಜನರಲ್ಲಿ ಅವೇರ್ನೆಸ್ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಾ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಜನರಿಗೆ? ನೋಡಿ, ನಾನು ಏನೇ ಕೇಳ್ತಾ ಇದ್ದೇನೆ, ನಮ್ಮ ದೇಶ ಯಾವ ಲೆಕ್ಕದಲ್ಲಿಯೂ ನಾವು ವೀಕ್ ಆಗ್ಬಾರ್ದು. ನಮ್ಮದಲ್ಲಿ ಇರುವಂತ ಎಲ್ಲಾ ಪ್ರಜೆಗಳು ಈ ಕೊರೋನಾವನ್ನು ಧೈರ್ಯದಿಂದ ಹೆದರಿಸ್ಬೇಕು. ಕೊರೋನಾ ಬಂದವರು ಯಾವ ರೀತಿ ಹೆದರ್ಕೊಳ್ಬಾರ್ದು, ಧೈರ್ಯದಿಂದ ಇರ್ಬೇಕು. ಆಮೇಲೆ ಕೊರೋನಾದಿಂದ ಬೇರೆಯವರದನ್ನ ಕೀಳರಿಮೆಯಾಗಿ ನೋಡಬಾರ್ದು ನಮ್ಮನ್ನು. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಕಷ್ಟ ಸುಖ ಬಂದಾಗ ಇದೊಂದು ಸಣ್ಣ ಕಾಯಿಲೆ. ನಾವು ಧೈರ್ಯದಿಂದ ಇದ್ದ ಹಾಗೆ ಇದನ್ನ ಎದುರಿಸ್ಲಿಕ್ಕೆ ಆಗ್ತದೆ. ಯಾರನ್ನು ನೆಗ್ಲೆಕ್ಟ್ ಮಾಡಬಾರ್ದು. ನಮ್ಮ ಮನೆಯಲ್ಲಿ 85 ವರ್ಷ ನನ್ನ ಅಮ್ಮ, 4 ತಿಂಗಳ ಮಗು, ನೆಗೆಟಿವ್ ಆಗಿ ಹೋಗಿದ್ದ ಮಗು, ಆಸ್ಪತ್ರೆಯಲ್ಲಿ ಹೋದ ನಂತರ ಅಲ್ಲಿ ಕೊರೋನಾ ಬಂತು. ಆದ್ರೆ ಅಲ್ಲಿ ಪಾಸಿಟಿವ್ ಆಗಿ ಬಂದ ನಂತರ ಮತ್ತೆ ಗುಣಮುಖ ಆಗಿ ಬಂದ್ರು. ಯಾಕೆ? ಎಲ್ಲರೂ ಧೈರ್ಯದಿಂದಿದ್ರು. ಅಷ್ಟು ಚೆನ್ನಾಗಿ ನಾವು ಕಳಿಸಿಕೊಟ್ಟಿದ್ದೇವೆ. ಎಲ್ರು ಮನೆಯಲ್ಲಿ ಇವಾಗ್ಲೂ ಎಲ್ಲರೂ ಆರಾಮವಾಗಿದ್ದಾರೆ. ಆದ್ರೆ ನನ್ನ ಒಂದು ಸಲಹೆ ಏನಂತ ಹೇಳಿದ್ರೆ, ಯಾರು ಸರ್ಕಾರದ ಎಲ್ಲಾ ಇದನ್ನು ಪಾಲಿಸ್ಬೇಕು. ಅಂತರ, ಮಾಸ್ಕ್, ಸ್ಯಾನಿಟೈಸರ್ ಎಲ್ಲದನ್ನು ಪಾಲಿಸಿದ್ರೆ ಕೊರೋನಾವನ್ನು ಖಂಡಿತ ಓಡಿಸ್ಲಿಕ್ಕೆ ಆಗ್ತದೆ. ಯಾರು ಆ ಪ್ರಿಕಾಷನ್ ಅನ್ನು ಯಾರನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಕೊರೋನಾ ಬಂದ್ರೆ ಆತ್ಮಸ್ಥೈರ್ಯ ಒಂದೇ ಇಂಪಾರ್ಟೆಂಟ್. ಧೈರ್ಯವಾಗಿದ್ರೆ ನಮ್ಗೆ ಏನೂ ಆಗಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ಕೊಡ್ತಾ ಇದ್ರಿ. ಸೊ ನಿಮ್ಮ ಕುಟುಂಬದಲ್ಲಿ ಈಗ ಸಾಮಾನ್ಯವಾಗಿ ವಯಸ್ಸಾದವರು ಬಂದ್ರೆ ಅಥವಾ ಪುಟ್ಟ ಪುಟ್ಟ ಕಂದಮ್ಮಗಳಿಗೆ ಬಂದ್ರೆ ಕಷ್ಟ ಅಂತ ಹೇಳ್ತಾರೆ. ಅವರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸೊ ಎಲ್ರಿಗೂ ಪಾಸಿಟಿವ್ ಅಂತ ಗೊತ್ತಾದಾಗ ನಿಮ್ಮ ಕುಟುಂಬದವರಿಗೆ ಯಾವ ರೀತಿ ಧೈರ್ಯ ತುಂಬಿದ್ರಿ? ಅವ್ರು ಎಲ್ಲರೂ ಯಾವ ರೀತಿಯಾಗಿದ್ರು ಅಂತ? ಅವರಿಗೆ ನಾವೇನ್ ಮಾಡ್ತಂತ ಹೇಳಿದ್ರೆ, ಪ್ರಥಮವಾಗಿ ಯಾರು ಹೆದರ್ಬೇಡಿ, ನಿಮ್ಗೆ ಏನು ಆಗುದಿಲ್ಲ,
ನಿಮ್ಮ ಹಿಂದೆ ನಾವಿದ್ದೇವೆ. ನಮ್ಮ ಆಚೆ ಈಚೆ ಮನೆಯವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ತಮ್ಮ ಉಮೇಶ್ ಪ್ರಭು, ವೆಂಕಟೇಶ್ ಪ್ರಭು, ಲತಾ ಹೋಟ್ಲ್ ಮಾಲೀಕರೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ರು. ಅಧಿಕಾರಿ ವರ್ಗದವರು ಸಹ ಡಾಕ್ಟರ್ ವಿಶ್ವನಾಥ್ ಪೈ, ಡಾಕ್ಟರ್ ನಾಗೇಶ್ ಪೈ, DHO ಉಡುಪಿ, ಆಮೇಲೆ ನಮ್ಮ DC ಅವರು ಸಹ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇದು ನೆಗ್ಲೆಕ್ಟ್ ಜಾಸ್ತಿ ಮಾಡೋದಕ್ಕೂ ಹೆದರಬಾರದು ಜನ. ಹೌದು ಹೌದು ಹೆದರಿದ್ರೆ ಹೋಗಿ ಹೌದು. ಈಗ ಎಷ್ಟೋ ಅವಾಗ ಜನ ಏನಾಗುತ್ತೆ, ಮಾನಸಿಕವಾಗಿ ಅವ್ರು ನೆಮ್ಮದಿಯಿಂದ ಇದ್ದಾರ, ಕರೋನಾ ಖಂಡಿತ ಹೋಗ್ತಾರೆ. ಹೌದು ಹೌದು. ಈಗ ಎಷ್ಟೊಂದ್ ಜನ ಕೊರೋನಾ ಪಾಸಿಟಿವ್ ಅಂತ ಗೊತ್ತಾದಾಗ್ಲೇ ಒಂದ್ ರೀತಿ ಅರ್ಧ ಸತ್ ಹೋಗ್ಬಿಟ್ವೇನೋ ಅನ್ನೋ ರೀತಿಯಲ್ಲಿ ಅವರು ಬಿಹೇವ್ ಮಾಡ್ತಾರೆ. ಅಂದ್ರೆ ಅವರ ಆತ್ಮಸ್ಥೈರ್ಯವನ್ನೇ ಕಳ್ಕೊಂಡ್ಬಿಡ್ತಾರೆ. ಆಮೇಲೆ ಇನ್ನೊಂದೇನಂದ್ರೆ ಎಲ್ಲಾ ಚಾನೆಲ್ನವರು, ಎಲ್ಲಾ ಪೇಪರ್ನವರು ಈ ನೆಗೆಟಿವ್ ನ್ಯೂಸ್ ಅನ್ನು ಕೊಡೋ ಬದಲು ಪಾಸಿಟಿವ್ ನ್ಯೂಸ್ ಕೊಡ್ಬೇಕು. ಏನಾಗಿದೆ, ಯಾರು ಬಿಡುಗಡೆ ಆಗಿದ್ದಾರೆ, ಏನೇನ್ ಮಾಡ್ತಾ ಇದ್ದಾರೆ, ಹೊರಗಡೆ ಬಿಡುಗಡೆ ಆಗಿ ಬಂದವರು, ಆಮೇಲೆ ಈ ಕಾಯಿಲೆ ಬಂದವರಿಗೆ ಎಷ್ಟು ಖುಷಿಯಲ್ಲಿದ್ದಾರೆ, ಅದನ್ನು ಹೆಚ್ಚು ಪ್ರಚಾರ ಮಾಡಿದ್ರೆ ಕೊರೋನಾ ಇಡೀ ದೇಶದಲ್ಲಿ ನಾವು ಒಗ್ಗಟ್ಟಿನಿಂದ ಓಡಿಸಬಹುದು ಅಂತ ನನ್ನ ಅಭಿಪ್ರಾಯ. ಖಂಡಿತವಾಗ್ಲು ಅದೇ ಕೆಲಸವನ್ನ ನಾವು ಕೂಡ ಮಾಡ್ತಾ ಇದೀವಿ. ಈಗ ಕೊರೋನಾನ ಯಾರ್ಯಾರು ಗೆದ್ದು ಬಂದಿದ್ದಾರೆ ಅವ್ರನ್ನ ಮಾತಾಡ್ಸೋಂಥದ್ದು, ಇತರರಿಗೆ ಸ್ಫೂರ್ತಿ ತುಂಬುವಂಥದ್ದು, ಆ ಕೆಲಸವನ್ನ ನಾವು ಖಂಡಿತವಾಗ್ಲೂ ನಿರಂತರವಾಗಿ ಮಾಡ್ತಾ ಇದೀವಿ, ಮುಂದೆ ಕೂಡ ಮಾಡ್ಕೊಂಡು ಬರ್ತೀವಿ. ಎಲ್ಲರಿಗೂ ನೀವು ಧೈರ್ಯ ತುಂಬಬೇಕು. ಪಾಸಿಟಿವ್ ಇಂದ ಬಂದಕ್ಕಿಂತ ನೆಗೆಟಿವ್ ಬಂದವರು ಹೇಗ್ ಬಂತು, ನಿಮ್ಗೆ ನೆಗೆಟಿವ್ ಬರ್ಲಿಕ್ಕೆ ಏನೇನ್ ಪ್ರಯತ್ನ ಮಾಡಿದ್ದೀರಿ, ಅದು ಬೇಕು ಅದ್ರ ಜೊತೆಗೆ ಅಂತ ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ರಮೇಶ್ ಪ್ರಭು ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕೆ.